ರಾಜ್ಯ ರಾಜಧಾನಿಯ ಜನರಿಗೆ ವರ್ಷದ ಆರಂಭದಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಕಾದಿದೆ. ಏನ ಶಾಕಿಂಗ್ ನ್ಯೂಸ್? ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಸಿಲಿಕಾನ್ ಸಿಟಿ ಮಂದಿಗೆ ಈಗ ಟ್ಯಾಂಕರ್ ನೀರೇ ಗತಿ ಎನ್ನುವಂತಹ ಪರಿಸ್ಥಿತಿ. ಬೆಂಗಳೂರಿನ 3000 ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಕುಸಿತ ಆಗಿದೆ. ಆರ್ಆರ್ ನಗರ, ಯಲಹಂಕ, ದಾಸರಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ, ಮಹದೇವಪುರ, ಕೆಆರ್ ಪುರಂ, ಬೊಮ್ಮನಹಳ್ಳಿ ಈ ಪ್ರಮುಖ ವಲಯಗಳಲ್ಲೇ ಹಾಹಾಕಾರ. ನಗರದ ಕೆಲವೆಡೆ ಬೋರ್ವೆಲ್ಗಳ ಕಾರ್ಯನಿರ್ವಹಣೆ ಬಂದಾಗಿ ಹೋಗಿದೆ. ಇದು ಈಗ ಬಹಳ ದೊಡ್ಡ ಆಘಾತವನ್ನ ತಂದೊಡ್ತಾ ಇದೆ. ಬಿಡಬ್ಲ್ಯೂಎಸ್ಎಸ್ಪಿ ಅಡಿಯಲ್ಲಿ 11,614 ಕೊಳವೆ ಬಾವಿ ಇದೆ. ಈ 11,614 ಕೊಳವೆ ಬಾವಿಗಳಲ್ಲಿ 1,000 ಕೊಳವೆ ಬಾವಿ ಈಗಾಗಲೇ ಬತ್ತು ಹೋಗಿದೆ. ಇದು ಜನವರಿ ತಿಂಗಳು. ಇನ್ನು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಮಳೆಗಾಲ ಇನ್ನೂ ಆರಂಭ ಆಗೋದಕ್ಕೆ ಹಲವು ತಿಂಗಳು ಬಾಕಿ ಇದೆ. ಈಗಾಗಲೇ ನೀರಿಗೋಸ್ಕರ ಹಾಹಾಕಾರ ಶುರುವಾಗಿದೆ. ಇದು ಮೊದಲೇ ಗೆಸ್ ಮಾಡಲಾಗಿತ್ತು. ಯಾಕಂದ್ರೆ ಕಳೆದ ಬಾರಿ ಈಗ ಜೂನ್ ತಿಂಗಳಲ್ಲಿ ಅಥವಾ ಜುಲೈ, ಆಗಸ್ಟ್, ಸೆಪ್ಟೆಂಬರ್ನಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಹಾಗಾಗಿ ಅಂತರ್ಜಲ ಕುಸಿತ ಆಗತ್ತೆ. ಜನವರಿ ಏನು ಅದಕ್ಕೂ ಮುಂಚಿತವಾಗಿಯೇ ನೀರಿಗೋಸ್ಕರ ಪರದಾಡೋ ಪರಿಸ್ಥಿತಿ ಬರುತ್ತೆ ಅನ್ನೋ ಲೆಕ್ಕಾಚಾರ ಮುಂಚೆನೇ ಇತ್ತು. ಆದರೆ ಈಗಾಗಲೇ 1,000 ಕೊಳವೆ ಬಾವಿ ಬೆಂಗಳೂರಿನಲ್ಲಿ ಬತ್ತೋಗಿದೆ. ಮಳೆ ಇಲ್ಲದ ಕಾರಣಕ್ಕೆ ಅಂತರ್ಜಲ ವೃದ್ಧಿಸುವಂತಹ ಕೆರೆ ಏನಿದೆ ಅದು ಸಹ ಬರಡಾಗೋಗಿದೆ. ಹಾಗಾಗಿ ಇಂಥದೊಂದು ಪರಿಸ್ಥಿತಿ ಬೆಂಗಳೂರಿಗೆ ಬಂದು ಒದಗಿದೆ. ಎಸ್, ಈ ಬಗ್ಗೆ ಹಾಗಿದ್ರೆ ಡೀಟೇಲ್ಸ್ ಪಡೆದುಕೊಳ್ಳೋಣ. ನಮ್ಮ ರಿಪೋರ್ಟರ್ ಮಮತಾ ಈಗ ಸಂಪರ್ಕದಲ್ಲಿದ್ದಾರೆ. ಮಮತಾ, ಜನವರಿಯಲ್ಲಿ ವಿದ್ಯಾ ನಮ್ಮ ರಿಪೋರ್ಟರ್ ಈಗ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಈಗ ಬೆಂಗಳೂರಿನಲ್ಲಿ ಹೊಸ ವರ್ಷದ ಆರಂಭದಲ್ಲಿ ಜನವರಿಯಲ್ಲೇ ಈಗ ಪ್ರಮುಖವಾಗಿ ನೀರಿಗೆ ಸಮಸ್ಯೆಗಳು ಕಾಡ್ತಾ ಇದೆ ಅಂತಂದ್ರೆ ಬರುವ ದಿನಗಳು, ಬೇಸಿಗೆಯ ದಿನಗಳು ಹೇಗಿರುತ್ತೆ ಅಂತ ಊಹಿಸೋದು ಕಷ್ಟ ಆಗುತ್ತೆ. ಪರಿಸ್ಥಿತಿ ಹೇಗಿದೆ, ಎಷ್ಟು ಗಂಭೀರ ಇದೆ ಅಂತ? ಖಂಡಿತವಾಗ್ಲೂ ಬೆಂಗಳೂರಿಗೆ ಅಹೋಚಾರ ಶುರುವಾಗಿದೆ ಅಂತ ಹೇಳಿದ್ರೆ ನೀರ ಪ್ರಕರಣನೇ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಇಂಡಸ್ಟ್ರಿಯಲ್ ಏರಿಯಾ ಅದು ಕೂಡ ಸಾಕಷ್ಟು ಜನ ವಾಸವಾಗಿರುವಂತದ್ದು ಬೆಂಗಳೂರಿನಲ್ಲೇ. ಸೊ ನೀರಿಗೆ ಹಾಹಾಕಾರ ಶುರುವಾಗಿರುವಂತದ್ದು ಒಂದು ಆತಂಕವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬಹುದು. ಆಲ್ರೆಡಿ 3,000 ನಿಮ್ ಧ್ವನಿ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ ವಿದ್ಯಾ. ಬೆಂಗಳೂರಿನ ಪರಿಸ್ಥಿತಿ ಇದು ಈಗ ಸದ್ಯದ ಪರಿಸ್ಥಿತಿ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ. ಹಾಗೆ ನೋಡಿದ್ರೆ ಬೆಂಗಳೂರಿನ ಹಲವು ಕಡೆ ಕೆಲವೊಂದು ಭಾಗಗಳಂತೂ ಅಲ್ಲಿ ಟ್ಯಾಂಕರ್ ನೀರಿನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದ್ರೆ ಈಗ ಅಂತರ್ಜಲ ಕಡಿಮೆ ಆಗಿರೋದ್ರಿಂದ, ಬೋರ್ವೆಲ್ಗಳು ಬತ್ತು ಹೋಗಿರೋದ್ರಿಂದ ಪರಿಸ್ಥಿತಿ ಇನ್ನಷ್ಟು ಕಷ್ಟ ಆಗಿದೆ. ಇದರ ಲಾಭವನ್ನ ಕೆಲವರು ಪಡ್ಕೋತಾ ಇದ್ದಾರೆ. ಯಾಕಂದ್ರೆ ಒಂದೊಂದು ಟ್ಯಾಂಕರ್ಗೆ ಒಂದಷ್ಟು ನಿಗದಿತ ಬೆಲೆ ಅಂತ ಇರುತ್ತೆ. ಆದ್ರೆ ಇಂಥ ಸಂದರ್ಭವನ್ನೇ ದುರುಪಯೋಗ ಪಡಿಸ್ಕೋತಾರೆ. ಒಂದಕ್ಕೆ ದುಪ್ಪಟ್ಟು ಬೆಲೆಯನ್ನ ಹಾಕ್ತಿದ್ದಾರೆ. ಅದು ಕೂಡ ನಡೀತಾ ಇದೆ. ಸದ್ಯಕ್ಕೆ ಬೆಂಗಳೂರಿನ ಜನರಿಗೆ ಬಹಳ ದೊಡ್ಡ ಶಾಕಿಂಗ್ ನ್ಯೂಸ್ ಇದು. ಕುಡಿಯೋದಕ್ಕೆ ನೀರೇ ಸಿಗ್ತಾ ಇಲ್ಲ ಅಂತ ಅಂದ್ರೆ ಎಲ್ಲಿಗೆ ಹೋಗೋದು? ಹಾಗಾದ್ರೆ ದುಡ್ಡು ಕೊಟ್ಟು ನೀರು ತಗೊಳ್ಳೋಣ ಅಂತ ಅಂದ್ರೂ ಅದು ಸಹ ದುಪ್ಪಟ್ಟು ಬೆಲೆಗೆ ಮಾರಾಟ ಆಗುವಂತಹ ಪರಿಸ್ಥಿತಿ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.